ಸ್ನೇಹಿತರೆ, ಬಹಳ ದಿನಗಳಿಂದ ನಿರೀಕ್ಷೆ ಮೂಡಿಸಿದ್ದ ಬಲರಾಮನ ದಿನಗಳು ಸಿನಿಮಾ ಕೊನೆಗೂ ಬಿಡುಗಡೆಯಾಗಿದೆ. ಈ ಸಿನಿಮಾ ಅನೌನ್ಸ್ ಆದಾಗಿನಿಂದಲೇ ಸಾಕಷ್ಟು ಕುತೂಹಲ ಇತ್ತು. ಯಾಕಂದರೆ ಈ ಸಿನಿಮಾ ನಮ್ಮನ್ನು ಮತ್ತೆ 80-90ರ ದಶಕದ ಬೆಂಗಳೂರಿನ ಅಂಡರ್ವರ್ಲ್ಡ್ ಜಗತ್ತಿಗೆ ಕರೆದೊಯ್ಯುತ್ತೆ ಅನ್ನೋ ಮಾತು ಇತ್ತು. ಹಾಗಾದರೆ ಸಿನಿಮಾ ಹೇಗಿದೆ? ಜನರ ಮೊದಲ ದಿನದ ರೆಸ್ಪಾನ್ಸ್ ಹೇಗಿದೆ? ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು? ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಸಿನಿಮಾ ಲೆನ್ಸ್ ಕನ್ನಡ. ಮೊದಲಿಗೆ ಕತೆ ಬಗ್ಗೆ ಹೇಳೋದಾದರೆ, ಇದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ. 80ರ ದಶಕದ ಬೆಂಗಳೂರಿನ ಅಂಡರ್ವರ್ಲ್ಡ್ ಹಿನ್ನೆಲೆಯಲ್ಲಿ ಒಬ್ಬ ಸಾಮಾನ್ಯ ಯುವಕನ ಜೀವನ ಹೇಗೆ ಪರಿಸ್ಥಿತಿಗಳಿಂದ ಬದಲಾಗುತ್ತಾ ಹೋಗುತ್ತದೆ, ನಂತರ ಹೇಗೆ ಅವನು ಅಂಡರ್ವರ್ಲ್ಡ್ ಜಗತ್ತಿನ ಭಾಗವಾಗುತ್ತಾನೆ ಅನ್ನೋದನ್ನು ಸಿನಿಮಾ ಹೇಳಲು ಪ್ರಯತ್ನ ಮಾಡುತ್ತದೆ. ಇದು ಫಾಸ್ಟ್ ಫೇಸ್ ಆಕ್ಷನ್ ಸಿನಿಮಾ ಅಂತ ನಿರೀಕ್ಷೆ ಇಟ್ಟುಕೊಂಡು ಹೋದರೆ ಸ್ವಲ್ಪ ಡಿಫರೆಂಟ್ ಅನಿಸಬಹುದು. ಯಾಕಂದರೆ ಸಿನಿಮಾ ತನ್ನ ಕಥೆಯನ್ನು ನಿಧಾನವಾಗಿ ಕಟ್ಟಿಕೊಡುತ್ತದೆ. ಮತ್ತೆ ವಿನೋದ್ ಪ್ರಭಾಕರ್ ಅವರ ಬಗ್ಗೆ ಹೇಳೋದಾದರೆ, ಗ್ಯಾಂಗ್ಸ್ಟರ್ ಪಾತ್ರಕ್ಕೆ ಬೇಕಾದ ಬಾಡಿ ಲ್ಯಾಂಗ್ವೇಜ್ ಮತ್ತು ಇಂಟೆನ್ಸಿಟಿಯನ್ನು ಅವರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಕ್ಷನ್ ದೃಶ್ಯಗಳಲ್ಲೂ ಅವರು ಮಾಸ್ ಫೀಲ್ ಕೊಡುತ್ತಾರೆ. ಈ ಸಿನಿಮಾದಲ್ಲಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಹೀರೋ ಆಗಿ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅನ್ನೋ ಅಭಿಪ್ರಾಯ ಆರಂಭಿಕ ಪ್ರತಿಕ್ರಿಯೆಗಳಲ್ಲಿ ಕೇಳಿ ಬರುತ್ತಿದೆ. ಮತ್ತು ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅದರ ಮೇಕಿಂಗ್. 80ರ ದಶಕದ ಬೆಂಗಳೂರಿನ ವಾತಾವರಣವನ್ನು ಮರುಸೃಷ್ಟಿ ಮಾಡಲು ತಂಡ ಸಾಕಷ್ಟು ಶ್ರಮಪಟ್ಟಿರುವುದು ಪರದೆ ಮೇಲೆ ಕಾಣಿಸುತ್ತದೆ. ಛಾಯಾಗ್ರಹಣ ಕೂಡ ಸಿನಿಮಾಗೆ ದೊಡ್ಡ ಬಲವಾಗಿದೆ. ಪ್ರತಿ ಫ್ರೇಮ್ನಲ್ಲೂ ಒಂದು ಪೀರಿಯಡ್ ಲುಕ್ ಕಾಣಿಸುತ್ತದೆ. ಹಿನ್ನೆಲೆ ಸಂಗೀತ ಕೂಡ ಹಲವಾರು ಸನ್ನಿವೇಶಗಳಿಗೆ ಒಳ್ಳೆಯ ಸಪೋರ್ಟ್ ನೀಡುತ್ತದೆ. ಆದರೆ ಈ ಸಿನಿಮಾದ ಮೈನಸ್ ಬಗ್ಗೆ ಮಾತನಾಡುವುದಾದರೆ, ಮೊದಲ ಭಾಗದಲ್ಲಿ ಕತೆ ಚೆನ್ನಾಗಿ ಸೆಟ್ ಆಗುತ್ತದೆ, ಆದರೆ ಎರಡನೇ ಭಾಗದಲ್ಲಿ ಕಥೆಯ ವೇಗ ಸ್ವಲ್ಪ ನಿಧಾನವಾಗುತ್ತದೆ ಅನ್ನೋ ಅಭಿಪ್ರಾಯ ಕೆಲವರದ್ದು. ಕೆಲವು ದೃಶ್ಯಗಳನ್ನು ಇನ್ನೂ ಶಾರ್ಪ್ ಆಗಿ ಎಡಿಟ್ ಮಾಡಬಹುದಿತ್ತು ಅನಿಸುತ್ತದೆ. ಇನ್ನು ಸ್ವಲ್ಪ ಟೈಟ್ ಸ್ಕ್ರೀನ್ ಪ್ಲೇ ಇದ್ದಿದ್ದರೆ ಸಿನಿಮಾ ಇನ್ನೂ ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತಿತ್ತು ಅನ್ನೋ ಮಾತು ಕೂಡ ಕೇಳಿ ಬರುತ್ತಿದೆ. ಅಂದರೆ ಸಿನಿಮಾ ಕೆಟ್ಟದ್ದು ಅಂತಲ್ಲ, ಆದರೆ ಇನ್ನೂ ಉತ್ತಮವಾಗುವ ಅವಕಾಶ ಇತ್ತು ಅನ್ನೋದು ಹಲವರ ಅಭಿಪ್ರಾಯ. ನಿಮಗೆ ಪೀರಿಯಡ್ ಗ್ಯಾಂಗ್ಸ್ಟರ್ ಡ್ರಾಮಾ ಸಿನಿಮಾಗಳು ಇಷ್ಟ ಇದ್ದರೆ, 80ರ ದಶಕದ ಬೆಂಗಳೂರಿನ ಕಥೆಗಳು ಇಷ್ಟ ಇದ್ದರೆ, ವಿನೋದ್ ಪ್ರಭಾಕರ್ ಅವರ ಸಿನಿಮಾಗಳು ಇಷ್ಟ ಇದ್ದರೆ ಖಂಡಿತ ಒಮ್ಮೆ ಥಿಯೇಟರ್ನಲ್ಲಿ ಟ್ರೈ ಮಾಡಬಹುದು. ಆದರೆ KGF ಅಥವಾ ಕಬ್ಜಾ ತರಹದ ಭಾರಿ ಮಾಸ್ ಸಿನಿಮಾ ನಿರೀಕ್ಷೆ ಮಾಡಿಕೊಂಡು ಹೋದರೆ ಸ್ವಲ್ಪ ಡಿಫರೆಂಟ್ ಅನುಭವ ಆಗಬಹುದು. ಹಾಗಾಗಿ ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಹೋದರೆ ಸಿನಿಮಾ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಮತ್ತೆ ಈ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಅಧಿಕೃತ ಕಲೆಕ್ಷನ್ ಅಲ್ಲ. ಟ್ರೇಡ್ ಟ್ರ್ಯಾಕರ್ಗಳು ನೀಡಿರುವ ಆರಂಭಿಕ ಅಂದಾಜುಗಳ ಪ್ರಕಾರ ಬಲರಾಮನ ದಿನಗಳು ಮೊದಲ ದಿನ ಸುಮಾರು 50 ಲಕ್ಷದಿಂದ 80 ಲಕ್ಷದ ಗ್ರಾಸ್ ಕಲೆಕ್ಷನ್ ಮಾಡಿರುವ ಸಾಧ್ಯತೆ ಇದೆ. ಅಧಿಕೃತ ಸಂಖ್ಯೆಗಳು ಇನ್ನೂ ಬಿಡುಗಡೆಯಾಗಿಲ್ಲ. ಹಾಗಾಗಿ ಇದನ್ನು ಆರಂಭಿಕ ಟ್ರೇಡ್ ಅಂದಾಜು ಎಂದು ಮಾತ್ರ ಪರಿಗಣಿಸಬೇಕು. ಸೊ ಈ ಸಿನಿಮಾದ ಮುಂದಿನ ಭವಿಷ್ಯ ಸಂಪೂರ್ಣವಾಗಿ ಈ ವಾರಾಂತ್ಯದ ಮೇಲೆ ಅವಲಂಬಿತವಾಗಿದೆ. ಶನಿವಾರ ಮತ್ತು ಭಾನುವಾರ ಉತ್ತಮ ಫ್ಯಾಮಿಲಿ ಆಡಿಯನ್ಸ್ ಬಂದರೆ ಮತ್ತು ವರ್ಡ್ ಆಫ್ ಮೌತ್ ಪಾಸಿಟಿವ್ ಆಗಿದ್ದರೆ ಕಲೆಕ್ಷನ್ನಲ್ಲಿ ಒಳ್ಳೆಯ ಜಂಪ್ ಕಾಣಬಹುದು. ಇಲ್ಲದಿದ್ದರೆ ಸೋಮವಾರದಿಂದ ಸಿನಿಮಾ ಕಠಿಣ ಪರೀಕ್ಷೆ ಎದುರಿಸಬೇಕಾಗಬಹುದು. ಒಟ್ಟಾರೆ ಹೇಳುವುದಾದರೆ, ಬಲರಾಮನ ದಿನಗಳು ಒಂದು ವಿಭಿನ್ನ ಪ್ರಯತ್ನ. ಮೇಕಿಂಗ್ ಮತ್ತು ಪೀರಿಯಡ್ ಸೆಟ್ಟಿಂಗ್ ಸಿನಿಮಾದ ಪ್ರಮುಖ ಶಕ್ತಿ. ವಿನೋದ್ ಪ್ರಭಾಕರ್ ಅವರ ಅಭಿನಯ ಕೂಡ ಸಿನಿಮಾಗೆ ಪ್ಲಸ್ ಪಾಯಿಂಟ್. ಆದರೆ ಸ್ಕ್ರೀನ್ ಪ್ಲೇ ಇನ್ನೂ ಸ್ವಲ್ಪ ವೇಗವಾಗಿದ್ದರೆ ಸಿನಿಮಾ ಮತ್ತಷ್ಟು ಪರಿಣಾಮಕಾರಿ ಆಗುತ್ತಿತ್ತು. ಈಗ ನಿಮ್ಮ ಸರದಿ. ನೀವು ಸಿನಿಮಾ ನೋಡಿದ್ದೀರಾ? ನಿಮ್ಮ ರೇಟಿಂಗ್ ಎಷ್ಟು? ಮತ್ತು ನಿಮ್ಮ ಪ್ರಕಾರ ಈ ಸಿನಿಮಾ ವೀಕೆಂಡ್ ಮುಗಿಯುವಷ್ಟರಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತು ಇಂಥ ಕನ್ನಡ ಸಿನಿಮಾ ರಿವ್ಯೂಸ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ಸಿನಿಮಾ ಸುದ್ದಿಗಳಿಗಾಗಿ ಸಿನಿಮಾ ಲೆನ್ಸ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.